ಎಲ್ಲನೂ ಕೂಡ ಅಂಡರ್ಗ್ರೌಂಡ್ ಪ್ರಚಾರ ನಡೆದಿದೆ, ಬೇರೆಯವ್ರದ್ದು ಅಬ್ಬರವಾಗಿ ನಡೆದಿದೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಡೆಮೋಕ್ರಸಿಯಲ್ಲಿ ಯಾವಾಗಲೂ ರೂಲಿಂಗ್ ಪಾರ್ಟಿನೂ ಇರ್ತದೆ, ಅಪೋಸಿಷನ್ ಪಾರ್ಟಿನೂ ಇರ್ತದೆ. ಜನ ಎರಡಕ್ಕೂ ಬೆಂಬಲ ಕೊಡ್ತಾರೆ. ಬಟ್ ನಮಗೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಸಿಗ್ತದ ಅಂತ ಭೇಟಿ ಮಾಡಿದಾಗ ಹಿರಿಯ ನಾಯಕರು ಅನ್ನೋದಕ್ಕಿಂತ ನಮ್ಮೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ತಂದೆ ಆತ. ಇವತ್ತಿರ್ತಕ್ಕಂಥ ಅವರ ಮುತ್ಸದಿತನ, ಅವರ ಆರೋಗ್ಯ, ಅವ್ರಿಗೆ ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ಸೌಭಾಗ್ಯಗಳನ್ನು ನೋಡಿದರೆ ಅಂಥ ನಾಯಕನ ಅಡಿಯಲ್ಲಿ ನಾವು ಇದ್ದೀವಿ ಅನ್ನೋದು ಭಾಳ ಸಂತೋಷ ಅನಿಸುತ್ತೆ. ಇವತ್ತು ಚುನಾವಣೆ, ದೆಹಲಿ ಚುನಾವಣೆ ಇರೋದ್ರಿಂದ ಸಾಹೇಬ್ರು ಅದ್ರ ಬಗ್ಗೆ ಅದನ್ನು ಯಾವ ರೀತಿ ನಡೀತಾ ಇದೆ ಏನು ಅನ್ನೋದನ್ನು ರಿಯಾಕ್ಟ್ ಮಾಡ್ತಾ ಇದ್ರು. ನಾವು ಅವರನ್ನು ಭೇಟಿ ಆಗೋಕ್ಕೆ ಬಂದ್ವಿ. ನಮ್ಮದು ಒಂದೇ ಆಸೆ ಏನಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿಯವರ ನಾಯಕತ್ವ ಅಂತಕ್ಕಂಥದ್ದು ದೈವತ್ವ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೈವತ್ವ ಇದ್ದ ಹಾಗೆ. ಹಾಗಾಗಿ ಆ ದೈವತ್ವದ ರೂಪದಲ್ಲಿ ಕೂತಿರ್ತಕ್ಕಂಥ ಅವರು ಕಟ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸು ಸೋನಿಯಾಜಿ, ರಾಹುಲ್ಜಿ, ಪ್ರಿಯಾಂಕಾಜಿ ಅವರ ನೇತೃತ್ವ ಮತ್ತು ಎಲ್ಲರ ಆದ್ಯತೆಯ ಮೇರೆಗೆ ನಡೀತಾ ಇರ್ತಕ್ಕಂಥ ಈ ಪಕ್ಷದ ಒಂದು ಉತ್ತುಂಗದ ಸ್ಥಿತಿ ಯಾವತ್ತೂ ರಾರಾಜಿಸತ್ತೆ ಅಂತಕ್ಕಂಥದ್ದು ನಮ್ಮ ಆಸೆ. ಹಾಗಾಗಿ ಸಾಹೇಬರು ಬಂದಾಗ ಅವ್ರ ಕಾಲಿಗೆ ಒಂದು ನಮಸ್ಕಾರ ಮಾಡಿದರೆ ಸಾಕು. ಅವ್ರಿಗೆ ಯಾರು ಏನು ಹೇಳೋದೇ ಬೇಡ, ನಾವು ಯಾಕೆ ಬಂದಿದ್ದೀವಿ ಅನ್ನೋದು ಹೇಳೋದೇ ಬೇಡ. ಯಾಕಂದರೆ ಒಬ್ಬರನ್ನು ನೋಡಿದರೆ ಇವ್ರು ಯಾತಕ್ಕೆ ಬಂದಿದ್ದಾರೆ ಅನ್ನೋಷ್ಟು ಪ್ರತಿಯೊಂದು ಭಾವನಾತ್ಮಕ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ನಾಯಕರನ್ನ ಪಡೆದಿದ್ದೀವಿ. ಹಾಗಾಗಿ ಧನ್ಯವಾದ ಹೇಳಿ. ನಾನು ಸ್ವಲ್ಪ ದೈವತ್ವದಲ್ಲಿ ಬಂದಿರೋಳು, ಭಗವಂತ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಳು. ಯಾಕೆಂದರೆ ನನ್ನಂಥೋಳು ಈ ಮಟ್ಟಕ್ಕೆ ಬಂದಾಗ ನಾನು ಭಗವಂತನ ಕೃಪೆ ಮಾಡ್ತಕ್ಕಂಥ ಕರ್ತವ್ಯ, ಅದೇ ರೀತಿಯಲ್ಲಿ ನಂಬಿರ್ತಕ್ಕಂಥದ್ದು, ಭಾಗ್ಯದಲ್ಲಿರ್ತಕ್ಕಂಥದ್ದನ್ನು ಯಾರೂ ಅಳಿಸೋಕ್ಕಾಗಲ್ಲ. ಹಾಗಾಗಿ ಅವರವರ ಭಾಗ್ಯ ಅವ್ರ ಜೊತೆ ಇದ್ದೇ ಇರುತ್ತೆ, ಅವ್ರು ಪಡ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅನ್ನೋದನ್ನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ.